Good morning, students. Welcome back to my channel. So, in today's class, I will start the new chapter from book 2 of your syllabus, that is, third chapter, Financial Statements of a Company. ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ಸೊ ಅಂದರೆ ಬುಕ್ 2 ಅಲ್ಲಿ ನಿಮಗೆ ಲಾಸ್ಟ್ ಚಾಪ್ಟರ್ ಯಾವುದಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಕಂಪನಿ ಅಂತ ಇದೆ. ಸೊ ಆ ಚಾಪ್ಟರ್ನ ನಾನು ಇವತ್ತು ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ. ಸೊ ಈ ಚಾಪ್ಟರಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ. ಅದರ ಜೊತೆಗೆ ನಿಮಗೆ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರ್ತವೆ. ಸೊ ಮೊದಲಿಗೆ ನಾವು ಥಿಯರಿ ಪಾರ್ಟನ್ನು ನೋಡೋಣ, ಅದಾದಮೇಲೆ ನಾವು ಪ್ರಾಬ್ಲಮ್ಸ್ಗಳಿಗೆ ಹೋಗೋಣ. ಹಾಗಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು? ಸೊ ವಾಟ್ ಡು ಯು ಮೀನ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್? Financial statements are the basic and formal annual reports through which the corporate management communicates financial information to its owners and various other external parties. So financial statement ಅಂದ್ರೆ ಇದು ಬೇಸಿಕ್ ಅಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್ ಆಗಿರ್ತವೆ. ಸೊ ಇಲ್ಲಿ ಆನ್ಯುವಲ್ ರಿಪೋರ್ಟ್ಸ್ ಅಂತ ಹೇಳಿದ್ರೆ ನಾವು ಇಯರ್ಲಿ ಒಂದ್ಸತಿ ನಾವು ರಿಪೋರ್ಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ರೆ ನಾವು ಅದಕ್ಕೆ ಆನ್ಯುವಲ್ ರಿಪೋರ್ಟ್ಸ್ ಅಂತ ಕರಿತೀವಿ. ಸೊ ರಿಪೋರ್ಟ್ಸ್ಗಳನ್ನು ರೆಡಿ ಮಾಡ್ತಾರೆ. ಥ್ರೂ ವಿಚ್ ದ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಟ್ಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನ ಏನ್ ಮಾಡ್ತಾರೆ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಅದನ್ನ ಕಮ್ಯುನಿಕೇಟ್ ಮಾಡುತ್ತೆ, ಸೊ ಅದನ್ನ ಹೇಳುತ್ತೆ. ಸೊ ಯಾರಿಗೆ ಈ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ? ಟು ಇಟ್ಸ್ ಓನರ್ಸ್. ಸೊ ಕಂಪನಿಯ ಓನರ್ಸ್ ಅಂತ ಏನಿರ್ತಾರೆ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟು ಏನ್ ಮಾಡುತ್ತೆ, ಕಂಪನಿಯ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಪ್ರೊವೈಡ್ ಮಾಡುತ್ತೆ. ಅಂಡ್ ವೇರಿಯಸ್ ಅದರ್ ಎಕ್ಸ್ಟರ್ನಲ್ ಪಾರ್ಟೀಸ್. ಸೊ ಕಂಪನಿಗೆ ಬರೀ ಓನರ್ಸ್ ಅಷ್ಟೇ ಇರೋದಿಲ್ಲ, ಅಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಬ್ಯಾಂಕ್ ಇನ್ಸ್ಟಿಟ್ಯೂಟ್ಗಳು ಇರ್ತವೆ, ಅಂಡ್ ಅದರ್ ಎಕ್ಸ್ಟರ್ನಲ್ ಪಾರ್ಟೀಸ್ ಇರ್ತವೆ. ಸೊ ಅವರಿಗೆ ಏನ್ ಮಾಡುತ್ತೆ, ಕಂಪನಿಯ ಇನ್ಫಾರ್ಮೇಶನ್, ಸೊ ಕಂಪನಿ ಒಳಗಡೆ ಏನೇನ್ ಆಗಿದೆ, ಒಂದು ವರ್ಷದಲ್ಲಿ ಏನೇನು ಆಗಿದೆ, ಸೊ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಯಾವ ತರ ಇದೆ ಅನ್ನೋದನ್ನ ಏನ್ ಮಾಡುತ್ತೆ, ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಸೊ ಇದಕ್ಕೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ನಿಮಗೆ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ರೆ ನಿಮ್ಗೆ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ಡ್ಯಾಶ್ ಆರ್ ದ ಬೇಸಿಕ್ ಅಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್ ಅಂತ ಕೇಳ್ತಾರೆ. ಸೊ ಕೇಳಿದಾಗ ನೀವೇನ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಬೇಸಿಕ್ ಅಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್ ಅಂತ ಬರೀಬೇಕು. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನೀವು ಬರೀಬೇಕು. ಸೊ ಇನ್ನು 2 ಮಾರ್ಕ್ಸ್ ಕೇಳಿದ್ರೆ ನಿಮಗೆ ಮೀನಿಂಗ್ ಅನ್ನ ಕೇಳ್ತಾರೆ. ಸೊ ಇದೇ ಮೀನಿಂಗ್ ಅನ್ನ ಬರಿಬಹುದು, ಅಥವಾ ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಸೊ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನಿಮ್ಗೆ ಯಾವ ತರ ಈಸಿ ಆಗುತ್ತೆ ಅದನ್ನು ನೀವು ಇಲ್ಲಿ ಬರಿಬಹುದು. ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ದಟ್ ಈಸ್ ನೇಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಫಸ್ಟ್ ಒನ್, ಅದರಲ್ಲಿ ರೆಕಾರ್ಡೆಡ್ ಫ್ಯಾಕ್ಟ್ಸ್. ಸೊ ರೆಕಾರ್ಡೆಡ್ ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ನಾವು ಏನು ರೆಕಾರ್ಡ್ ಮಾಡಿರ್ತೇವೆ, ಟ್ರಾನ್ಸಾಕ್ಷನ್ಸ್ಗಳು ಏನಾಗಿರ್ತವೆ, ಸೊ ಅದನ್ನ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೇವೆ, ಒರಿಜಿನಲ್ ಬುಕ್ಸ್ ಅಲ್ಲಿ ಮಾಡ್ತೇವೆ. ಅಂದ್ರೆ ಅಕೌಂಟಿಂಗ್ ಬುಕ್ಸ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ, ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿರ್ತೇವೆ. ಸೊ ಬೇಸ್ಡ್ ಆನ್ ದಾಟ್ ರೆಕಾರ್ಡ್ಸ್, ಬೇಸ್ಡ್ ಆನ್ ದಾಟ್ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಅದಕ್ಕೆ ನಾವು ರೆಕಾರ್ಡೆಡ್ ಫ್ಯಾಕ್ಟ್ಸ್ ಅಂತ ಕರಿತೇವೆ. ಸೆಕೆಂಡ್ ಒನ್, ಅಕೌಂಟಿಂಗ್ ಕನ್ವೆನ್ಷನ್ಸ್. ಸೊ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಹೇಳಿದ್ರೆ ಗೈಡ್ ಲೈನ್ಸ್. ಸೊ ಅಕೌಂಟಿಂಗಿಗೆ, ಸೊ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು ಅಂದ್ರೆ ಅದರದೇ ಆದ ಪ್ರೊಸೀಜರ್ಗಳು ಇರ್ತವೆ, ಪ್ರಿನ್ಸಿಪಲ್ಸ್ಗಳು ಇರ್ತವೆ. ಸೊ ಇಲ್ಲಿ ನಮಗೆ ಗೈಡ್ಲೈನ್ಸ್ಗಳು ಇರ್ತವೆ. ಯಾಕೆ ಗೈಡ್ಲೈನ್ಸ್ಗಳು ಇರ್ತವೆ? ಟು ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಹೇಗೆ ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ನಮಗೆ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವೇನ್ ಮಾಡ್ತೇವೆ, ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಥರ್ಡ್ ಒನ್, ಪೋಸ್ಟ್ಯುಲೇಟ್ಸ್ ಅಂತ ಬರುತ್ತೆ. ಸೊ ಪೋಸ್ಟ್ಯುಲೇಟ್ಸ್ ಇಸ್ ನಥಿಂಗ್ ಬಟ್ ಎಸಂಪ್ಷನ್ಸ್. ಸೊ ಬೇಸ್ಡ್ ಆನ್ ಎಸಂಪ್ಷನ್ಸ್ ನಾವೇನ್ ಮಾಡ್ತೇವೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ಇಲ್ಲಿ ರೆಕಾರ್ಡ್ ಮಾಡಿರ್ತೇವೆ. ಫೋರ್ತ್ ಒನ್, ಪರ್ಸನಲ್ ಜಜ್ಮೆಂಟ್. ಸೊ ಪರ್ಸನಲ್ ಜಜ್ಮೆಂಟ್ ಅಂತ ಹೇಳಿದ್ರೆ, ಸೊ ಪರ್ಸನಲ್ ಒಪಿನಿಯನ್ಸ್ ಇರ್ತವೆ, ಎಸ್ಟಿಮೇಷನ್ಸ್ ಇರ್ತವೆ, ಇಲ್ಲಿ ಜಜ್ಮೆಂಟ್ಸ್ಗಳು ಇರ್ತವೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ನಾವು ಪ್ರಿಪೇರ್ ಮಾಡ್ತೀವಿ ಅದು ಬೇಸ್ಡ್ ಆನ್ ಪರ್ಸನಲ್ ಒಪಿನಿಯನ್. ಸೊ ಅವ್ರಿಗೆ ಯಾವ ತರ ಅನ್ಸಿರುತ್ತೆ, ಸೊ ಅವ್ರಿಗೆ ಏನ್ ಗೊತ್ತಿರುತ್ತೆ, ಸೊ ಬೇಸ್ಡ್ ಆನ್ ದೋಸ್ ಥಿಂಗ್ಸ್ ಅವ್ರು ಏನ್ ಮಾಡ್ತಾರೆ, ಎಸ್ಟಿಮೇಷನ್ಸ್ ಅನ್ನ ಏನ್ ಮಾಡಿರ್ತಾರೆ, ಸೊ ಆ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಇಲ್ಲಿ
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಇವಿಷ್ಟು ನೇಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಮೇನ್ ಟಾಪಿಕ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಹಾಕೋದಕ್ಕೆ ಸೊ ಇದನ್ನ ಯಾಕೆ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಫಸ್ಟ್ ಒನ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್ ಅಂಡ್ ಅಬ್ಲಿಗೇಷನ್ಸ್ ಆಫ್ ಅ ಬಿಸ್ನೆಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್. ಸೊ ಕಂಪನಿಯಲ್ಲಿ ಎಷ್ಟು ಎಕನಾಮಿಕ್ ರಿಸೋರ್ಸಸ್ ಇದೆ, ಸೊ ಆರ್ಥಿಕ ಏನು ರಿಸೋರ್ಸಸ್ ಏನಿರ್ತವೆ ಆ ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡ್ತೀವಿ, ಪ್ರೊವೈಡ್ ಮಾಡೋದಕ್ಕೆ. ಸೊ ಎಕನಾಮಿಕ್ ರಿಸೋರ್ಸಸ್ ಗಳ ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡ್ತೀವಿ, ಪ್ರೊವೈಡ್ ಮಾಡೋದಕ್ಕೆ ನಾವು ಇದನ್ನ ಪ್ರಿಪೇರ್ ಮಾಡ್ತೇವೆ. ಅಂಡ್ ಆಬ್ಲಿಗೇಷನ್ಸ್ ಆಫ್ ಬಿಸ್ನೆಸ್. ಸೊ ಒಂದಿಷ್ಟು ಆಬ್ಲಿಗೇಷನ್ಸ್ ಇರ್ತವೆ ಬಿಸ್ನೆಸ್ಗೆ. ಸೊ ಸೊ ಯಾವುದಕ್ಕೆ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸೊ ಅದನ್ನ ನಾವು ಪ್ರೊವೈಡ್ ಮಾಡೋದಕ್ಕೆ, ಸೊ ಯಾವ ತರ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸೆಕೆಂಡ್ ಒನ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಈ ತರ ಕೂಡ ಬರೀಬಹುದು, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಫಿಟ್ ಆರ್ ಲಾಸ್ ಇನ್ಕರ್ಡ್ ಬೈ ದ ಕಂಪನಿ. ಸೊ ಈ ತರ ಕೂಡ ನಾವು ಇದನ್ನ ಬರೀಬಹುದು. ಸೊ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ, ಸೊ ಬಿಸ್ನೆಸ್ ಎಷ್ಟು ಗಳಿಸ್ತಾ ಇದೆ, ಸೊ ಅದರ ಕೆಪಾಸಿಟಿ ಎಷ್ಟಿದೆ, ಎಷ್ಟು ನಾವು ಬಿಸ್ನೆಸ್ ಅನ್ನ ಮಾಡಬಹುದು, ಎಷ್ಟು ಮಾಡ್ತಾ ಇದೀವಿ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವೇನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇದು ಸೆಕೆಂಡ್ ಪಾಯಿಂಟ್ ಆಗಿದೆ. ಥರ್ಡ್ ಪಾಯಿಂಟ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ಕ್ಯಾಶ್ ಫ್ಲೋಸ್. ಸೊ ಕ್ಯಾಶ್ ಫ್ಲೋಸ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಎಷ್ಟು ದುಡ್ಡನ್ನ ಹಾಕಿರ್ತೀವಿ, ಸೊ ಅದಕ್ಕೆ ನಾವು ಇನ್ಫ್ಲೋಸ್ ಅಂತ ಕರಿತೀವಿ, ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೀವಿ. ಎಷ್ಟು ದುಡ್ಡನ್ನ ಅದರಿಂದ ಗಳಿಸಿರ್ತೇವೆ, ಸೊ ಕ್ಯಾಶ್ ಔಟ್ಫ್ಲೋಸ್. ಸೊ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್, ಎಷ್ಟು ದುಡ್ಡನ್ನ ಹಾಕಿರ್ತೇವೆ, ಆನಂತರ ಅದರಿಂದ ಎಷ್ಟು ಗಳಿಸಿರ್ತೇವೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೇವೆ, ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ, ಸೊ ಅದರ ಇನ್ಫಾರ್ಮೇಶನ್ ಅನ್ನ ಪಡೆಯೋದಕ್ಕೆ ನಾವೇನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಫೋರ್ತ್ ಒನ್, ಜಡ್ಜ್ ಎಫೆಕ್ಟಿವ್ನೆಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್, ಸೊ ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ತರ ಇದೆ, ಸೊ ನಮ್ಮ ವರ್ಕರ್ಸ್ಗಳು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅದರ ಎಫೆಕ್ಟಿವ್ನೆಸ್, ಸೊ ಅದರ ಆ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಸೊ ಅದು ಯಾವ ತರ ಇರುತ್ತೆ, ಸೊ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ನೋಡೋದಕ್ಕೂ ಕೂಡ ನಾವೇನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತೇವೆ. ಸೊ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚೆನ್ನಾಗಿದ್ರೆ ನಾವೇನಂತ ತಿಳ್ಕೊಳ್ತೇವೆ, ಸೊ ಕಂಪನಿ ಅಲ್ಲಿ ಎಂಪ್ಲಾಯೀಸ್ಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಅನ್ನೋದನ್ನ ನಾವೇನ್ ಮಾಡ್ಬೋದು, ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಸೊ ಇದಕ್ಕೆ ನಾವು ಏನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಲಾಸ್ಟ್ ಒನ್, ಇನ್ಫಾರ್ಮೇಶನ್ ಅಬೌಟ್ ಆಕ್ಟಿವಿಟೀಸ್ ಆಫ್ ಬಿಸ್ನೆಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೂಡ ಇರ್ತವೆ. ಸೊ ಅಂದ್ರೆ ಸೊ ಬಿಸ್ನೆಸ್ ಯಾವ ತರ ಸೊಸೈಟಿಯಲ್ಲಿ ಇದೆ, ಸೊ ಬಿಸ್ನೆಸ್ ಯಾವ ತರ ಗ್ರೋತ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಅದರ ಜೊತೆಗೆ ಸೊಸೈಟಿ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ನೋಡ್ಬೋದು. ಸೊ ಇದಕ್ಕೂ ಕೂಡ ನಾವೇನ್ ಮಾಡ್ತೇವೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ರೆಫರ್ ಮಾಡ್ತೇವೆ. ಸೊ ಇವಿಷ್ಟು ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿದಾವೆ. ಸೊ ಇದನ್ನ ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ್ರೆ ನೀವು 2 ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ 5 ಇದಾವೆ. ಸೊ 5ರಲ್ಲಿ ಯಾವ್ದಾದ್ರು 2 ನೀವು ಅಲ್ಲಿ ಬರೀಬಹುದು, ಎಕ್ಸಾಮ್ ಅಲ್ಲಿ ಬರೀಬಹುದು. ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ಪ್ಯಾರಾಗ್ರಾಫ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜನರಲಿ ಇನ್ಕ್ಲೂಡ್ 2 ಸ್ಟೇಟ್ಮೆಂಟ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾವು 2 ಸ್ಟೇಟ್ಮೆಂಟ್ ಗಳನ್ನ ಹಾಕ್ತೇವೆ. ಸೊ ಅದರಲ್ಲಿ ಮೊದಲನೇದು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಅಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೇವೆ, ಅದರ ಜೊತೆಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ನಾವೇನ್ ಮಾಡ್ತೇವೆ, ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಎವ್ರಿ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆಕ್ಟ್ ಆಫ್ 2013. ಸೊ ಕಂಪನೀಸ್ ಆಕ್ಟ್ ಆಫ್ 2013 ನ ಪ್ರಕಾರ ನಾವೇನ್ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಅಂಡ್ notes to account thereto in accordance with the manner prescribed in the revised schedule 3 of Companies Act and balance sheet as per revised schedule 4 of Companies Act 2013. ಸೊ ನಾವೇನ್ ಮಾಡ್ತೇವೆ, ರಿವೈಸ್ಡ್ ಶೆಡ್ಯೂಲ್ ಗಳನ್ನ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವೇನ್ ಮಾಡ್ತೇವೆ, ಫಾರ್ಮ್ಯಾಟ್ ಗಳನ್ನ ಹಾಕೊಂಡು ನಾವೇನ್ ಮಾಡ್ತೇವೆ, ಸ್ಟೇಟ್ಮೆಂಟ್ಸ್ ಗಳನ್ನ ಇಲ್ಲಿ ಮಾಡ್ತೇವೆ. ಸೊ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೇವೆ, ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಏನ್ ಮಾಡ್ತೇವೆ, ಇಲ್ಲಿ ಅದನ್ನ
ಪ್ರಿಪೇರ್ ಮಾಡ್ತಾ ಹೋಗ್ತೇವೆ. ಸೊ ಇದಿಷ್ಟು ಥಿಯರಿ ಕಾನ್ಸೆಪ್ಟ್ ಆಗಿದೆ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮ್ಯಾಟನ್ನು ಹೇಳ್ತೇನೆ. ಸೊ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆಗೆ ಒಂದೆರಡು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೇನೆ ಫ್ರಾಮ್ ಮಾಡೆಲ್ ಕ್ವಶನ್ ಪೇಪರ್ 1 ಆ್ಯಂಡ್ 2. ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2ನ ಪ್ರಾಬ್ಲಮ್ಸ್ಗಳಲ್ಲಿ ಏನು ಕೊಟ್ಟಿರ್ತಾರೆ, ಸೊ 6 ಮಾರ್ಕ್ಸ್ ಪ್ರಾಬ್ಲಮ್ ಕೊಡ್ತಾರೆ ಅಂತ ಹೇಳಿದ್ದೀನಿ. ಸೊ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳನ್ನು ನಾನು ಮೊದಲಿಗೆ ಫಾರ್ಮ್ಯಾಟನ್ನು ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಾದಮೇಲೆ ನಾನು ನಿಮಗೆ ಅವೆರಡು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೇನೆ. ಸೊ ಇದರಲ್ಲಿ ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.